ಯೋಬನು ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥಿಸಿದಾಗ ಅವನು 2 ಪಟ್ಟು ಆಶೀರ್ವಾದಗಳನ್ನು ಪಡೆದನುವಂತೆ. ನಿಮ್ಮ ಜೀವನದಲ್ಲಿ ಡಬಲ್ ಆಶೀರ್ವಾದ ಬೇಕಾದರೆ ನೀವು ಇತರರಿಗಾಗಿ ಪ್ರಾರ್ಥನೆ ಮಾಡಬೇಕು. ನಾವು ಯಾವಾಗಲೂ ನಮಗಾಗಿ ಹೆಚ್ಚು ಪ್ರಾರ್ಥನೆ ಮಾಡ್ತೇವೆ. ನನ್ನನ್ನು ಕಾಪಾಡು, ನನ್ನ ಹೆಂಡತಿನ ಕಾಪಾಡು, ನನ್ನ ಮಕ್ಕಳನ್ನು ಕಾಪಾಡು, ಆಮೆನ್. ಅದು ಅಲ್ಲ, ಪ್ರಾರ್ಥನೆ ಅಂದರೆ ಯೇಸು ಪ್ರಭು ಮಾಡಿದ ಕೆಲಸವನ್ನು ಮಾಡಬೇಕು. ಯೇಸು ಪ್ರಭು ತಂದೆಯ ಬಲಭಾಗದಲ್ಲಿ ಕುಳಿತಿದ್ದಾನೆ. ನಿರಂತರವಾಗಿ ಅವರೆಲ್ಲರಿಗಾಗಿ ಒಬ್ಬರು ವಿನಂತಿ ಮಾಡ್ತಿದ್ದಾನೆ. ಅಂಥ ಮನಸ್ಸು ಬೇಕೆಂದು ಪ್ರಾರ್ಥಿಸಿದರು. ನಮ್ಮ ದೇಶಕ್ಕಾಗಿ, ಆಡಳಿತಗಾರರಿಗಾಗಿ, ಸೈನಿಕರಿಗಾಗಿ, ರೈತರಿಗಾಗಿ, ಜೈಲಿನಲ್ಲಿದ್ದು ನೋವು ಅನುಭವಿಸುವವರಿಗಾಗಿ, ಆಸ್ಪತ್ರೆಯಲ್ಲಿ ಬಿದ್ದಿರುವ ರೋಗಿಗಳಿಗಾಗಿ, ಅಂಗವೈಕಲ್ಯ ಹೊಂದಿರುವವರಿಗಾಗಿ, ಬಡವರಿಗಾಗಿ, ದೀನರಿಗಾಗಿ, ಅನಾಥರಿಗಾಗಿ, ವಿಧವೆಯರಿಗಾಗಿ ನೀವು ಪ್ರಾರ್ಥಿಸ್ತಿದ್ದೀರಾ? ಮತ್ತೆ ದೇಶ ಚೆನ್ನಾಗಿರ್ಬೇಕಲ್ವೇ? ಪೌಲ ಭಕ್ತನು ತಿಮೋನಿಗೆ ಒಂದು ಒಳ್ಳೆಯ ಮಾತನ್ನ ನೆನಪಿಗೆ ತರ್ತಿದ್ದಾನೆ. ನೀವು ಎಲ್ಲ ಮಾನವರಿಗಾಗಿ ಪ್ರಾರ್ಥನೆ ಮಾಡಬೇಕು, ಎಲ್ಲರೂ ರಕ್ಷಣೆ ಪಡಿಬೇಕೆಂದು ದೇವರು ಬಯಸುತ್ತಾನೆ.